ಓಕೆ, ಈಗ ದೇವದಾಸ್ ಕಾಪಿಕಾಡ್ ಅವರು ಅಂದರೆ ನೀವು ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ಯಾಕೆ ಇವ್ರನ್ನ ತರ್ತಿಲ್ಲ ಅಂತ ತುಂಬ ಜನರಿಗೆ ಪ್ರಶ್ನೆ ಇತ್ತು. ಈ ಸಿನಿಮಾದಲ್ಲಿ ಬಹುಶಃ ಪರಿಪೂರ್ಣರಾಗಿ ಕಂಡಿದ್ದು. ಒಂದು ಕಡೆ ಇನ್ನೊಂದು ಟಾಕ್ಸ್ ಇತ್ತು, ಏನೋ ಇವರಿಬ್ರು ಆಗ್ತಾ ಅಲ್ವಾ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದೆಯಾ ಅಂತ. ಬಟ್ ಈ ಸಿನಿಮಾ ನೋಡಿದ ಮೇಲೆ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸ್ವಲ್ಪ ಸ್ಟಡಿ ಎಲ್ಲ ಮಾಡಿದಿರಂಗ. ಇಲ್ಲ, ಅದೇ ಅದು ಜನರಲ್ ಪಬ್ಲಿಕಲ್ಲಿ ಹಂಗಿತ್ತು. ಏನಕ್ಕೆ ಅಂತಂದ್ರೆ ದೇವದಾಸ್ ಕಾಪಿಕಾಡ್ ಸರ್ ಅಂತಂದ್ರೆ ಅವರು ತುಂಬಾ ದೊಡ್ಡ ಹೆಸರು ಮಾಡಿದಂತಹ ಕಲಾವಿದ, ಲೆಜೆಂಡು. ಅವ್ರದ್ದು ಒಂದು ತಂಡ ಇದೆ, ಸೊ ನಂದೊಂದು ಪುಟ್ಟ ತಂಡ ಇದೆ. ಸೊ ಅವರು ನನ್ನ ಒಂದು 2-3 ಸಿನಿಮಾದಲ್ಲಿ ಅವ್ರು ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡಿದ್ದು. ಸೊ ಅಲ್ಲೊಂದು ಟಾಕ್ ಇತ್ತು, ಏನಕ್ಕೆ ರೂಪೇಶು ದೇವದಾಸ್ ಕಾಪಿಕಾಡ್ ಸರ್ ಅಷ್ಟು ದೊಡ್ಡ ಲೆಜೆಂಡ್ ಆದರೂ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇಲ್ಲ, ಏನೋ ಸರಿ ಇಲ್ಲ, ಏನೋ ಅದು ಏನೋ ಇದು ಅಂಥದ್ದೇನಿಲ್ಲ. ಸರಿ ಇಲ್ಲದಿರೋಕ್ಕೆ ನಾನು ಅವ್ರ ಲೆವೆಲ್ಗೇನೇ ಇಲ್ಲ. ನಾನು ಇನ್ನೂ ಶುರು ಮಾಡಿರೋದಷ್ಟು, ಅವರೆಲ್ಲ ಲೆಜೆಂಡ್ ಆಲ್ರೆಡಿ. ಸೊ ಅಲ್ಲಿ ಇದ್ದಿದ್ದೇನು ಅಂದರೆ, ನಂದು ಯಾವಾಗಲೂ ಬರಿಬೇಕಾದ್ರೆ ಒಂದು ಪಾತ್ರಕ್ಕೆ ಅವ್ರಿಗೆ ಅಂತ ಒಂದು ಪಾತ್ರ ಸೃಷ್ಟಿ ಆದ್ರಷ್ಟೇ ನಾನು ಅಪ್ರೋಚ್ ಮಾಡ್ತೀನಿ. ಇಲ್ಲಾಂತಂದ್ರೆ ಏನಾಗುತ್ತೆ, ಓಕೆ ನನಗೆ ಕಾಪಿಕಾಡ್ ಅವ್ರು ಇರಬೇಕು ಅಂತ ಸುಮ್ಮನೆ ಬರೆಯೋದಕ್ಕೆ ಅವ್ರಿಗೂ ನಾವು ಜಸ್ಟಿಸ್ ಕೊಟ್ಟಂಗೆ ಇರಲ್ಲ. ಸೊ ಈ ಸಿನಿಮಾದಲ್ಲಿ ನೋಡಿ, ದೇವ್ರ ದಯೆಯಿಂದ ನಾವು ಬರಿತಾ ಹೋದಂಗೆ ಒಂದು ಕ್ಯಾರೆಕ್ಟರ್ ಹೆಂಗೆ ಬಿಲ್ಡಾಯಿತು ಅಂತಂದರೆ, ಇದನ್ನು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದಾಗಲೇ ನಮಗೆ ಅವ್ರ ತಲೆಗೆ ಬಂದಿದ್ದು, ಇವ್ರು ಮಾಡಿದ್ರೆ ಇದು ಸಕ್ಕತ್ತಾಗಿರುತ್ತೆ ಅಂತ. ಆವಾಗ ಅಂದರೆ ಇಷ್ಟೆಲ್ಲ ನಾನು ಸಿನಿಮಾ ಮಾಡಿದ್ದೀನಲ್ವ, ಅದರಲ್ಲಿ ಯಾವಾಗ ಒಂದು ಕ್ಯಾರೆಕ್ಟರ್ ಬರೀತಾ ಹೋದಾಗ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇವಾಗ MLA ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಬಂತಲ್ವ, ಆವಾಗ ಅದು ಎಲ್ಲ ಸಿನಿಮಾದಲ್ಲೂ ವರ್ಕೌಟ್ ಆಗಿದೆ. ನಾನು ಒಂದೆರಡು ಸಿನಿಮಾದಲ್ಲಿ ಹಂಗೆ ಮಾಡಿದ್ದೀನಿ. ಅಂದರೆ ಯಾರೋ ಒಬ್ರು ಬೇಕು ಅಂತ ಅಂದರೆ ಏನೋ ಒಂದು ಸಾಫ್ಟ್ ಕಾರ್ನರ್ ಕೊಟ್ಟಿರೋದು, ಅದು ವರ್ಕೌಟ್ ಆಗಿಲ್ಲ. ಸೊ ನಾನು ಯಾವತ್ತು ಫಾಲೋ ಮಾಡೋದು, ಬರಿಬೇಕಾದ್ರೆ ನಮ್ಮ ತಲೆಗೆ ಬರಬೇಕು. ಸೊ ಅದೆಲ್ಲೋ ಒಂದು ಕಡೆ ಫ್ಲಾಶ್ ಆಗುತ್ತೆ, ಬರಿತಾ ಇರಬೇಕಾದ್ರೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಆ ಥರ ಇವತ್ತು ಈ ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್ ಸರ್ ಒಂಥರ ಕೂತು ಬಿಟ್ರು ಆ ಕ್ಯಾರೆಕ್ಟರ್ಗೆ. ಆಮೇಲೆ ಇವಾಗ ಸಿನಿಮಾ ನೋಡ್ತಾ ಇದ್ರೆ ಜನ ಕೊಡ್ತಾ ಇರೋವಂಥ ರಿಯಾಕ್ಷನು, ಆ ರೈಟ್ ಟೈಮ್ಗೆ ನಮ್ಮ ಕೊಲಾಬ್ರೇಷನ್ ಆಗಿದೆ ಅಂತ ಹೇಳ್ಬೋದು. ನೈಸ್ ನೈಸ್. ಜೊತೆಗೆ ಈಗ ತುಳುನಾಡಿನ ಚಾರ್ಲಿ ಚಾಪ್ಲಿನ್ ಅಂದರೆ ಅರವಿಂದ್ ಬೋಳಾರ್ ಅವರು ನಿಮ್ಮ ಹಿಂದಿನ ಸಿನಿಮಾಗಳಿಂದಲೂ ಕೂಡ ನಿಮಗೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಸಿನಿಮಾದಲ್ಲಿತ್ತು ಅಂದರೆ ಎಲ್ಲೋ ಒಂದು ಕಡೆ ಪೈಸಾ ವಸೂಲ್ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದಾರೆ. ಎಸ್, ಅರವಿಂದ್ ಬೋಳಾರ್ ಸರ್ ನನಗೆ ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಬಿಕಾಸ್ ನಾವು ತುಳು ಸಿನಿಮಾ ಅಂತ ಬಂದಾಗ, ಇದು ತುಳು ಕನ್ನಡ ಎರಡರಲ್ಲೂ ಮಾಡಿದ್ರು ಕೂಡ ನಮ್ಮ ಬೇಸಿಕ್ ಲ್ಯಾಂಗ್ವೇಜ್ ತುಳು. ಸೊ ತುಳುನಲ್ಲಿ ಅವರಿಲ್ಲದೆ ಎಂಟರ್ಟೈನ್ಮೆಂಟ್ ಅನ್ನೋವಂಥದ್ದು ನಾನಂತೂ ಇಮ್ಯಾಜಿನ್ ಮಾಡೋದು ಕಷ್ಟ. ಬಿಕಾಸ್ ನಾನು ಬರೆದಾಗಲೇ ಹೆಂಗೋ ಗೊತ್ತಿಲ್ಲ, ಅವ್ರ ಕ್ಯಾರೆಕ್ಟರ್ ಅಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ಇದು ಅರವಿಂದ್ ಬೋಳಾರ್ ಅವ್ರು ಮಾಡಬೇಕು, ಈ ಡೈಲಾಗ್ ಅವ್ರು ಹೇಳಬೇಕು, ಅದು ರೈಟಿಂಗಲ್ಲೇ ಬಂದುಬಿಡುತ್ತೆ. ನಾನು ಪ್ರಸನ್ನ ಶೆಟ್ಟಿ ಅವರು ಕೂತ್ಕೊಂಡು ಬರೀಬೇಕಾದ್ರೆ. ಸೊ ಅರವಿಂದ್ ಬೋಳಾರ್ ಸರ್ ನನ್ನ ಗಿರಿಗಿಟ್ ಅನ್ನೋವಂಥ ಒಂದು 200 ದಿನ ಓಡಿದಂತಹ ಸಿನಿಮಾ. ಸೊ ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಈ ಸಿನಿಮಾದಲ್ಲೂ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಇದರಲ್ಲಿ ನಗಿಸ್ತಾರೆ, ತುಂಬ ನಗಿಸ್ತಾರೆ. ಬಟ್ ಕೆಲವು ಕಡೆಗಳಲ್ಲಿ ನಮ್ಮನ್ನು ಅಳಿಸ್ತಾರೆ ಕೂಡ. ಸೊ ಕೇವಲ ನಗಿಸಲ್ಲ, ಅದ್ರ ಜೊತೆಗೆ ಇಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಅರವಿಂದ್ ಬೋಳಾರ್ ಸರ್ ಇದ್ದರೆ ನಗುವಿಗೆ ಯಾವುದೇ ಬರ ಇಲ್ಲ. ನಮ್ಮ ಜನ ಅಂತಂದಾಗ, ತುಳು ಸಿನಿಮಾ ಅಂತಂದಾಗ ನಗು ಬೇಕೇ ಬೇಕಲ್ಲಿ. ಒಂದು ಕಥೆನೇ ಹೇಳ್ಬೇಕಾದ್ರೆ ಸ್ವಲ್ಪ ನಗಿಸ್ತಾ ಹೇಳಬೇಕು. ಸೊ ಅರವಿಂದ್ ಬೋಳಾರ್ ಅವರು ಈ ಸಿನಿಮಾದಲ್ಲೂ ಕೂಡ ನನಗೆ ಅದ್ಭುತವಾಗಿ ಜನ ರೆಸ್ಪಾನ್ಸ್ ಕೊಡೋದಕ್ಕೆ ಅವರು ದೊಡ್ಡ ಕಾರಣ ಆಗಿದ್ದಾರೆ. ಸೊ ನಿಮ್ಮ ತಾಯ್ನಾಡಿಗೆ ಎಂಟ್ರಿ ಕೊಟ್ಟು ಒಂದು 18 ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿ. ಸೊ ಹೇಗಿತ್ತು ಆ ಶೂಟಿಂಗ್ ಸೆಟ್? ಇವ್ರು ಹೇಗಿರ್ತಿದ್ರು? ನಿಮ್ಮ ಕೋ ಆಕ್ಟರ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ, ಅವರು ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹೆಡ್, ಒನ್ ಮ್ಯಾನ್ ಶೋ ಅಂತ. ಸೊ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು, ಬ್ಯುಸಿ ಆಗ್ತಾ ಇದ್ರು. ಬಟ್ ನಾವು ತುಂಬಾ ಮಜಾ ಮಾಡಿದ್ದೀವಿ. ಅರವಿಂದ್ ಸರ್ ಮತ್ತೆ ದೇವದಾಸ್ ಅಂದ್ರೆ ಅವರು ಫುಲ್ ಟೈಮ್ ಜೋಕ್ಸ್ ಕ್ರ್ಯಾಕ್ ಮಾಡೋರು. ಸೊ ಅಲ್ಲಿಂದ ಒಂದು ಡೈಲಾಗ್ ಬಂದು ಇಲ್ಲಿಂದ ಒಂದು ಬರ್ತಾ ಇತ್ತು. ಸ್ಕ್ರೀನ್ ಅಲ್ಲಿ ಮಾತ್ರ ನಿಮ್ಮನ್ನ ಆಂಗ್ರಿ ಮ್ಯಾನ್ ಲುಕ್ ಅಲ್ಲಿ ನೋಡಿದ್ರೆ ಅಷ್ಟೇ, ಆಫ್ ಸ್ಕ್ರೀನ್ ಕಂಪ್ಲೀಟ್ ಫುಲ್ ಎಂಜಾಯ್ಮೆಂಟ್, ಅಂದ್ರೆ ಫುಲ್ ಡೇ ಎಂಜಾಯ್ಮೆಂಟ್. ಒಂದು ಡೈಲಾಗ್ ಬಿಟ್ರೆ ಒಂದು ಡೈಲಾಗ್ ಬಿಡ್ತಾ ಇದ್ರು. ಸೊ ನಮ್ಮ ಕೆಲಸ ಬರೀ ಕೂರೋದು, ನಗೋದು, ಅಲ್ಲಿ ಶಾರ್ಟ್ ಕರೆದ್ರೆ ಹೋಗೋದು, ಕಿರಿಚಾಡೋದು, ಬರೋದು, ಮತ್ತೆ ನಗೋದು. ಯಾವ ತುಂಬಾ ನೆನ್ಪು ಮಾಡ್ಕೊಳ್ಳುವಂತ ಸೀನ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ಬೋದಾ? ಮೂವಿ ಅಲ್ಲ, ಅಥವಾ ಸೆಟ್ ಅಲ್ಲಿ ಆಗಿರ್ಬೋದು. ಮೂವಿಯಲ್ಲಿ ಅದೇ ನನ್ನೊಂದು ಫೇವ್ರೆಟ್ ಅದು ಡೈಲಾಗ್ ಇದೆ, ಒಂದು ಲೆಂದಿ ಪೋರ್ಷನ್ಸ್ ಇದೆ. ಫಾರ್ಚುನರ್ ಪಕ್ಕ ನಿಂತು ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅದು ಮೂವಿಯಲ್ಲಿ. ಸೊ ಅದು ತುಂಬ ಇಷ್ಟವಾದ. ಅದು ಫಸ್ಟ್ ಡೇ ನಾವು ಶೂಟ್ ಮಾಡಿರೋದು. ಸೊ ಅದು ಫಸ್ಟ್ ಡೇ ನನ್ನ ಕ್ಯಾರೆಕ್ಟರ್ಗೆ ಬಂದಿರೋದು. ಸೊ ಅದು ತುಂಬ ಇಷ್ಟವಾದದ್ದು. ಅದು ಮತ್ತೆ ಇವಾಗ ಹೇಳಿದ ಅದೇ ಡೈಲಾಗ್. 3 ದಿನ ತಗೊಂಡಿದ್ದೀವಿ ನಾವು. ನಮ್ಗೆ ಅದೊಂದು ಸ್ವಲ್ಪ ಈವ್ನಿಂಗ್ ಎಫೆಕ್ಟ್ ಅಲ್ಲಿ ಬೇಕಿತ್ತು. ಹಾಗಾಗಿ ಒಂದಿನ ಈವ್ನಿಂಗ್ ಅಲ್ಲಿ ಶುರು ಮಾಡಿದ್ವಿ. ಅದು ಅಷ್ಟೊತ್ತಾಗಲೇ ಸನ್ ಡೌನ್ ಆಗೋಯ್ತು. ಇನ್ನೊಂದು ದಿನ ಕರೆಸಿದ್ವಿ. ಆಮೇಲೆ ಅದೇ ಪ್ಲಾನ್ ಮಾಡಿದ್ವಿ, ಅದು ಹಂಗೆ ರಾತ್ರಿ ಆಗ್ತಾ ಬಂತು.
ಸೊ ಒಂದು ಸೀನ್ನ 3 ದಿನ ತಗೊಂಡಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ನನ್ಗೇನು ಎಲ್ಲಾ ಸೀನು ಸಂಜೆನೆ ಮಾಡಿ ರಾತ್ರಿ ಮಾಡ್ತೀರಾ ಅಂತ. ಸೊ ಮತ್ತೆ ಸನ್ ಡೌನ್ ಆಗಿ ಸ್ವಲ್ಪ ಅರ್ಜೆಂಟ್ ಆಗ್ತದೆ, ಮುಗಿಸ್ಬೇಕು ಇವತ್ತು ಅಂತ. ಸೊ ಅಲ್ಲಿ ಅರ್ಜೆಂಟ್ ಆದ್ರೆ ನನಗೆ ಭಯ ಶುರು ಆಗುತ್ತೆ. ನನಗೆ ಫಸ್ಟ್ ಸೀನ್ ಆಗಿತ್ತು ಅವ್ರು ಸೆಟ್ಗೆ ಬಂದಿರೋ ಫಸ್ಟ್ ಸೀನ್ ಅದು ಟೈಮ್ ನನಗೆ ಆ ಕ್ಯಾರೆಕ್ಟರ್ನ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಫಸ್ಟ್ ದಿನ ಫಸ್ಟ್ ಸೀನ್ ಅದು ನನಗೆ. ಸೊ ಅಲ್ಲಿ ಅರ್ಥ ಆದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಲ್ಲೇ ನಾನು ಜಲ್ದಿ ಮಾಡಿದ್ರೆ ಮತ್ತೆ ಇನ್ನು ಯಾವಾಗ ಅಂತ. ಸೊ ನಿಮ್ಮ ಸೆಟ್ಟಲ್ಲಿ ಅಂದರೆ ಈಗ ನೀವು ತುಳುನಾಡಿನಲ್ಲೇ ಆ ಕಡೆ ಎಲ್ಲ ಶೂಟ್ ಮಾಡಿದ್ರಿಂದಾಗಿ ಒಳ್ಳೊಳ್ಳೆ ಊಟಗಳು ಸಿಗ್ತಾ ನಿಮಗೆ ಸೆಟ್ಟಲ್ಲಿ ನಿಮ್ಮ ಅಲ್ಲಿನ ಅಥೆಂಟಿಕ್ ಫುಡ್ಗಳು? ಅನ್ಫಾರ್ಚುನೇಟ್ಲಿ ನಾನು ಆ ಟೈಮಲ್ಲೆಲ್ಲ ಡಯಟಲ್ಲಿ ಇದ್ದೆ. ಬಟ್ ಅದರ್ವೈಸ್ ಹೌದು, ವೆರಿ ಫುಡಿ ಆ್ಯಂಡ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ಸ್ ತುಂಬ ಇದೆ. ಸೊ ಏನು ಇಷ್ಟ ನಿಮಗೆ ಫುಡ್ಡು ಸ್ಪೆಷಲಿ? ನನಗೆ ಮ್ಯಾಂಗ್ಳೂರಿನ ಕೋರಿ ರೊಟ್ಟಿ, ನೀರು ದೋಸೆ, ಅಂದ್ರೆ ನಾನು ಎಲ್ಲಿ ಹೋದ್ರು ಅಲ್ಲಿದ್ದೇನು ಅಥೆಂಟಿಕ್ ಫುಡ್ ಇದೆ. ಮಂಡ್ಯ ಹೋದ್ರೆ ಮುದ್ದೆ, ನಾರ್ತ್ ಹೋದ್ರೆ ರೊಟ್ಟಿ, ಸೊ ಅದ್ರ ಜೊತೆ ಚಿಕನ್. ಸೊ ಅವರು ಸ್ವಲ್ಪ ಈಗ ಅಗ್ರೆಸಿವ್ ಇದ್ರಲ್ಲೇ ಇದ್ದಿದ್ರಿಂದ ಸ್ವಲ್ಪ ಮೆಣಸಿನಕಾಯಿ ಖಾರ ತಿನ್ಸೋದು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಬರ್ಬೇಕಾದ್ರೆ ಸೆಟ್ಗೆ ಅವ್ರ ಹುಡುಗ ಒಂದು ಬಾಕ್ಸ್ ಇಟ್ಕೊಂಡ್ ಬರ್ತಿದ್ದ. ನಾನು ನೋಡ್ತಿದ್ದೆ ಸೆಟ್ಗೆಲ್ಲ ಇದೇನಕ್ಕೆ ಬರ್ತಿದೆ ಅಂತ. ಅದರಲ್ಲಿ ಇವ್ರದ್ದು ಡ್ರೈ ಫ್ರೂಟ್ಸು, ಆಮೇಲೆ ಜ್ಯೂಸು, ಆಮೇಲೆ ಪಾಪ ಅವ್ರ ವೈಫ್ ಏನೋ ಸ್ಪೆಷಲ್ ಆಗಿ ಜ್ಯೂಸ್ ಎಲ್ಲ ಮಾಡ್ಕೊಟ್ಟು ಕಳಿಸ್ತಾ ಇದ್ರು. ಆವತ್ತು ನಾನು ಡಿಸೈಡ್ ಆದ ಓಕೆ ನೆಕ್ಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡಿದಾಗ ಇದೆಲ್ಲ ತಗೊಂಡು ಹೋಗ್ಬೇಕು ಸೆಟ್ಗೆ ಅಂತ. ಅದೆಲ್ಲ ಎಲೆಕ್ಟ್ರೋಲೈಟ್ಸ್ ಎಲ್ಲ ಸ್ವಲ್ಪ ಇರುತ್ತೆ. ಆಮೇಲೆ ಅದೇ ಬಾಯ್ಲ್ ಚಿಕನ್, ರೈಸ್, ಅಷ್ಟೇ ಬೇಸಿಕ್ಸ್. ತುಂಬಾ ಡಯಟ್ ಕಾನ್ಶಿಯಸ್. ಹೌದು, ಯಾಕಂದ್ರೆ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದೆ. ಒಂದು 6 months ಗ್ಯಾಪ್ ಇತ್ತು ಶೂಟಿಂಗ್. ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದೆ. ಹೇಗಿತ್ತು ನಿಮ್ಮ ತಯಾರಿ, ಹೇಗಿತ್ತು ಈ ಸಿನಿಮಾದ ಕ್ಯಾರೆಕ್ಟರ್ಗೆ? ನಾನು ಸಿನಿಮಾಗೆ ತಯಾರಿ ಅಂತ ಯಾವತ್ತೂ ಇಲ್ಲ. ಐ ಬಿಲೀವ್ ಇನ್ ದ ಡೈರೆಕ್ಟರ್. ಸೊ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ನಾನು ಮಾಡಿದ್ರೆ ಐ ಆಮ್ ಹ್ಯಾಪಿ ಎಂಡ್ ಆಫ್ ದ ಡೇ ಅಷ್ಟೇ. ಈ ಕಾಸ್ಟ್ಯೂಮ್ ಟಾಟಾಸ್ ಎಲ್ಲ ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಲ್ಲಿ ಮಿಂಚಿರೋದು ಅದು ಪ್ರೀ ಪ್ಲಾನ್, ಅದು ಪ್ಲಾನ್ ಆಗಿತ್ತು ಆಲ್ರೆಡಿ, ವೈಟ್ ಅಂಡ್ ವೈಟ್. ಬಿಕಾಸ್ ಇಸ್ಮಾರ್ಟ್ ಶಂಕರ್ ಅಲ್ಲೂ ವೈಟ್ ಅಂಡ್ ವೈಟ್. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ಇಸ್ಮಾರ್ಟ್ ಶಂಕರ್ ಅಲ್ಲಿ ನಾನು CM ಆಗಿ ಮಾಡಿದ್ದೀನಿ. ಅಲ್ಲಿ ಕೂಡ ವೈಟ್ ಅಂಡ್ ವೈಟ್. ಅಲ್ಲಿ ಕೂಡ ಒಬ್ರು ಬಾಲಿವುಡ್ ಸ್ಟಾರ್ ಇದ್ರು, ನಮ್ಮ ಆಶೀಶ್ ವಿದ್ಯಾರ್ಥಿ ಅವರು. ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಇಲ್ಲಿ ಕೂಡ ನಾನು MLA ವೈಟ್ ಅಂಡ್ ವೈಟ್ ಅಲ್ಲಿ, ಇಲ್ಲಿ ಇನ್ನೂ ದೊಡ್ಡ ಸ್ಟಾರ್ ಇದ್ದಾರೆ. ಸೊ ಇದು ಅದಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಗ್ಲೇ ಜನ ಇಷ್ಟಪಡ್ತಾರೆ. ಆಲ್ರೆಡಿ ಆಗಿದೆ 50%, ಇನ್ನು ಸ್ವಲ್ಪ ಆಗೋದು.